ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಆಗಿದೆ. 3 ದಶಕದ ಬಳಿಕ ಡಿಸಿಸಿ ಬ್ಯಾಂಕ್ ನಲ್ಲಿ ಹಿಡಿತ ಸಾಧಿಸಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಈಗ ಬ್ಯಾಂಕ್ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಹೋಗದಂತೆ ತೆರೆಮರೆಯಲ್ಲಿ ಕಸರತ್ತು ಆರಂಭ ಆಗಿದೆ. ಮಾಜಿ ಡಿಸಿಎಂ ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ಒಂದು ಕಡೆ, ಮಾಜಿ ಸಂಸದ ರಮೇಶ್ ಕತ್ತಿ ಇಬ್ಬರೂ ಕೂಡ ಒಗ್ಗೂಡಿ ಅವರ ಬಣದಿಂದ ತೆರೆಮರೆಯಲ್ಲಿ ಕಸರತ್ತನ್ನ ಜೋರು ಮಾಡಿದ್ದಾರೆ. ಜಾರಕಿಹೊಳಿ ಬಣದ ಲಿಂಗಾಯತ ನಿರ್ದೇಶಕರಿಗೆ ಸವದಿ ಮತ್ತೆ ಕತ್ತಿ ಗಾಳವನ್ನ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ಈಗ ಸವದಿ ಮತ್ತೆ ಕತ್ತಿ ಮುಂದಾಗಿದ್ದಾರೆ. ಯಾವ ರೀತಿ ಇದೆ ಅಸ್ತ್ರ ಪ್ರಯೋಗ? ನೋಡಿ ಮಧುಸೂದನ್, ಇತ್ತೀಚೆಗೆ ನಡೆದಂಥ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ 13 ಸ್ಥಾನಗಳನ್ನು ಜಾರಕಿಹೊಳಿ ಬಣದ ನಿರ್ದೇಶಕರೇ ಗೆಲುವನ್ನು ಸಾಧಿಸಿರೋದ್ರಿಂದ ಸಹಜವಾಗಿ ಅವರೇ ಒಂದು ಏನಂತಂದರೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇದರ ನಡುವೆ ಏನಂತಂದರೆ ಈ ಏನು 13 ಜನ ಈಗಾಗಲೇ ಜಾರಕಿಹೊಳಿ ಬಣದಿಂದ ಆಯ್ಕೆಗೊಂಡಿದ್ದಾರೆ, ಅವರನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಪ್ರಯತ್ನ ನಡೀತಾ ಇದೆ. ಅಂದರೆ ಸವದಿ ಮತ್ತು ಕತ್ತಿ ಬಣದ ನಡುವೆ ಬಣದಲ್ಲಿ ಕೇವಲ 3 ಜನ ಮಾತ್ರ ಆಯ್ಕೆ ಆಗಿರುವಂಥದ್ದು. ಒಂದು ಲಕ್ಷ್ಮಣ್ ಸವದಿ, ಇನ್ನೊಂದು ರಮೇಶ್ ಕತ್ತಿ, ಇದ್ರ ಜೊತೆಗೆ ಏನಂತಂದರೆ ಮಲ್ಲಣ್ಣ ಯಾದವಾಡ್. ಈ 3 ಜನ ಮಾತ್ರ ಕತ್ತಿ ಬಣದಲ್ಲಿ ಸೌದಿ ಬಣದಲ್ಲಿ ಇರುವಂಥದ್ದು. ಉಳಿದಂತೆ ಏನಂತಂದರೆ 13 ಜನ ಜಾರಕಿಹೊಳಿ ಬಣದಲ್ಲಿ ಇರೋದ್ರಿಂದ ಸಹಜವಾಗಿ ಅವರನ್ನು ಏನಂತಂದರೆ ಒಂದು ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡುವಂಥದ್ದು. ಅಂದರೆ ನೀವು ಲಿಂಗಾಯತ ಸಮುದಾಯ, ನಾವೆಲ್ಲ ಲಿಂಗಾಯತರು ಒಂದಾಗೋಣ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಏನಂತಂದರೆ ಫೋನನ್ನು ಮಾಡಿ ಮತ್ತು ಸಂಬಂಧಿಕರ ಮೂಲಕ ಇಲ್ಲವೇ ಏನಂತಂದರೆ ಸ್ವಾಮೀಜಿಗಳ ಮೂಲಕ ಏನಂತಂದರೆ ಒತ್ತಡ ಹಾಕುವಂಥ ತಂತ್ರವನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಏನಂತಂದರೆ ನೇರವಾಗಿ ಕೆಲವರನ್ನು ಸೌದಿ ಹಾಗೇನೆ ಕತ್ತಿ ಅವರು ಏನಂತಂದರೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ತೆರೆಮರೆಯಲ್ಲಿ ಎಷ್ಟೇ ಪ್ರಯತ್ನ ನಡೆದ್ರೂ ಸಹ ಏನಂತಂದರೆ ಇದು ಫಲಕಾರಿ ಆಗೋದಿಲ್ಲ ಅಂತೇಳಿ ಗೊತ್ತಿದ್ರೂ ಸಹ ಏನಂತಂದರೆ ಒಂದಿಷ್ಟು ಪ್ರಯತ್ನವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಸೌದಿ ಹಾಗೆ ಕತ್ತಿ ಬಣದಿಂದ ಜಾರಕಿಹೊಳಿ ಬಣದ ನಿರ್ದೇಶಕರನ್ನು ಸೆಳೆಯುವಂಥ ಯತ್ನ ನಡೀತಾ ಇದೆ. ಇತ್ತೀಚೆಗೆ ಏನಂತಂದರೆ ಬಾಲಚಂದ್ರ ಜಾರಕಿಹೊಳಿ ನೇರವಾದಂಥ ಒಂದು ಸವಾಲನ್ನು ಹಾಕಿದ್ರು. ಏನಂತಂದರೆ ಏನು ಒಂದು ವೇಳೆ ಏನಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ನೀವು ಗೆದ್ದಿದ್ದೇ ಆದರೆ ನಾನು ಬೆಟ್ಟಿಂಗ್ ಕಟ್ಟಲಿಕ್ಕೆ ಸಿದ್ಧನಿದ್ದೀನಿ, 50 ಕೋಟಿ ರೂಪಾಯಿ ಬೆಟ್ಟಿಂಗನ್ನು ಕಟ್ತೀನಿ, ಯಾರಾದರೂ ಮುಂದೆ ಬರೋರಿದ್ದರೆ ಬನ್ನಿ ಅಂತೇಳಿ ಸೌದಿಯವರಿಗೆ ನೇರವಾದಂಥ ಸವಾಲನ್ನು ಹಾಕಿದ್ರು. ಆದರೆ ಆ ಸವಾಲನ್ನು ಇದುವರೆಗೆ ಸೌದಿಯವರು ಸ್ವೀಕಾರ ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಏನಂತಂದರೆ ತೆರೆಮರೆಯಲ್ಲಿ ಡಿಸಿಸಿ ಬ್ಯಾಂಕಿನ ಅಧಿಕಾರ ಚುಕ್ಕಾಣಿ ಹಿಡಿಯೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ನಡೆದಿರುವುದು ಸತ್ಯವಾದಂಥ ಮಾತು ಮಧುಸೂದನ್. ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.